ಜೈ ಜೈ ಶ್ರೀ ರಾಧೆ. ಹರ್ ಹರ್ ಮಹಾದೇವ. ಆತ್ಮೀಯರೆಲ್ಲರಿಗೂ ಶ್ರೀ ರಾಧೆ ಚಾನಲ್ಗೆ ಸ್ವಾಗತ, ನಮಸ್ಕಾರ. ಶಿವಭಕ್ತಿಯಿಂದ ಏನೆಲ್ಲ ಸಿಗುವುದು? ಚಿಕ್ಕ ಚಿಕ್ಕ ವಿಷಯಗಳ ಲಾಭದಿಂದ ಹಿಡಿದು ಮೋಕ್ಷದ ತನಕ ಶಿವನ ಭಕ್ತಿಯಿಂದ, ಶಿವನ ಪೂಜೆಯಿಂದ ಸಿಗುತ್ತದೆ. ನೀವು ಸಾಮಾನ್ಯ ಕೃಷ್ಣನ ಭಕ್ತಿ ಅಲ್ವಾ ಹೆಚ್ಚಾಗಿ ಮಾಡೋದು ಅಂತ ನಿಮ್ಮ ಪ್ರಶ್ನೆ ಇರಬಹುದೇನೋ. ಹೌದು, ಆದರೆ ಈಗ ಚಾತುರ್ಮಾಸದಲ್ಲಿ ಮಹಾವಿಷ್ಣು ಶ್ರೀಮನ್ನಾರಾಯಣ ಮಲಗಿರ್ತಾನಲ್ಲ, ಈ ಸಮಯದಲ್ಲಿ ಶಿವ, ಲಕ್ಷ್ಮಿ, ಗೌರಿ ಪೂಜೆ ಹಾಗೂ ಉಳಿದ ದೇವಾನುದೇವತೆಗಳ ಪೂಜೆ ಅಂದರೆ ನಾಗದೇವರ ಪೂಜೆ, ಗಣಪತಿ ಆರಾಧನೆ ಎಲ್ಲವನ್ನೂ ಮಾಡಬೇಕು. ಪ್ರಕೃತಿಯೊಂದಿಗೆ ಅತಿಯಾಗಿ ಬೆರೆಯುವ ಸಮಯ. ಅಲ್ಲದೆ ಶಿವನನ್ನು ವಿಷ್ಣುವನ್ನು ಭೇದ ಭಾವದಿಂದ ನೋಡಬಾರ್ದು, ಎಲ್ಲರೂ ಒಂದೇ. ಚಾತುರ್ಮಾಸದಲ್ಲಿ, ಅದರಲ್ಲೂ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯಿಂದ ಸಿಗುವ ಫಲ ಒಂದಾ ಎರಡ? ಪವಿತ್ರ ತೀರ್ಥಕ್ಷೇತ್ರಕ್ಕೆ ಹೋಗಲು ಸಾಧ್ಯವಿರುವವರು ಅಲ್ಲೂ ಹೋಗಿ ಪೂಜೆ ಸೇವೆ ಮಾಡಬಹುದು. ಎಷ್ಟೋ ಪುಣ್ಯಾತ್ಮರು ಕೇದಾರನಾಥ, ಅಮರನಾಥ ಯಾತ್ರೆಯಲ್ಲಿದ್ದಾರೆ, ಕಾಶಿಗೆ ಹೋಗ್ತಾರೆ. ಕಾವಡಿ ಅಂತ ಇಲ್ಲಿಂದಲೂ ಗಂಗಾಜಲ ಹಿಡ್ಕೊಂಡು ಕಾಲ್ನಡಿಗೆಯಲ್ಲೇ ಹೋಗಿ, ಅದು ಎಷ್ಟೇ ದೂರವಾದರೂ ಸರಿ, ಶಿವನ ಕ್ಷೇತ್ರಕ್ಕೆ ಬಂದು ಅಭಿಷೇಕ ಮಾಡ್ತಾರೆ. ಅದೆಲ್ಲ ತುಂಬ ಕಷ್ಟ ನಿಜ. ಹಾಗಾದರೆ ನಮ್ಮ ಮನೆಗೆ, ಊರಿಗೆ ಹತ್ತಿರವಾದ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಸೇವೆ ಮಾಡಿಸಬಹುದು. ಮನೆಯಲ್ಲೂ ಶಿವಲಿಂಗ ಇದ್ದರೆ ಈ ರೀತಿಯ ಸೇವೆ ಮಾಡಬಹುದು. ಹಲವಾರು ರೀತಿಯ ಅನುಷ್ಠಾನಗಳಿವೆ. ಏನೂ ಮಾಡಲು ಸಾಧ್ಯವಿಲ್ಲದಿದ್ದರೂ ಒಂದು ಬಿಲ್ವಪತ್ರೆ ಅರ್ಪಣೆ ಮಾಡಿದರೂ ಶಿವನಿಗೆ ಸಾಕು. ಒಂದಿಷ್ಟು ಜಲ ಮತ್ತು ಬಿಲ್ವಪತ್ರೆಯಿಂದಲೇ ಶಿವನು ಪ್ರಸನ್ನನಾಗುತ್ತಾನೆ. ಅನನ್ಯ ಭಕ್ತಿ ಭಾವ ಮಾತ್ರ ಬೇಕಾದದ್ದು. ಏನಿಲ್ಲ ಅಂದರೂ ಜಪ ಮಾಡಬಹುದಲ್ವೇ? ನಮಃ ಶಿವಾಯ ಮಂತ್ರ ಜಪ ಮಾಡಿ, ಇಂತಿಷ್ಟು ಅಂತ ಸಂಕಲ್ಪ ಮಾಡಿ ಜಪ ಮಾಡಿದರೆ ಅದಕ್ಕೆ ತಕ್ಕ ಫಲ ಸಿಗುವುದು. 5 ಲಕ್ಷ ಜಪ ಮಾಡಿದ್ದಲ್ಲಿ ಸಾಕ್ಷಾತ್ ಪರಮಶಿವನನ್ನೇ ನೋಡ್ಬೋದು. ಆರೋಗ್ಯಕ್ಕಾಗಿ 1 ಲಕ್ಷ ಜಪ ಮಾಡಿದರೆ ದೇಹ ಶುದ್ಧಿ ಆಗುವುದು. 2 ಲಕ್ಷ ಜಪ ಮಾಡಿದರೆ ಪೂರ್ವ ಜನ್ಮಗಳ ವಿಷಯಗಳು ಕೂಡ ನೆನಪಿಗೆ ಬರಬಹುದು. ನಮಗೆ ಬೇಕಾಗುವುದೆಲ್ಲವೂ ಸಿಗುವುದು. ಹೂವಿನಿಂದ ಅರ್ಚಿಸಿ, ಗೋಧಿಯಿಂದ ತಯಾರಿಸಿದ ನೈವೇದ್ಯ ಮಾಡಿ ಭೋಗ, ಭಾಗ್ಯ, ಸಂತಾನ ಪ್ರಾಪ್ತಿಯಾಗುವುದು. ಮಣ್ಣಿನ ಶಿವಲಿಂಗವನ್ನು ನಾವೇ ತಯಾರಿಸಿ ಧೂಪ ದೀಪ ಇಟ್ಟು ಪೂಜೆ ಮಾಡಿದ್ದಲ್ಲಿ ವಿಶೇಷ ಫಲ. ನಾವು ವೈಷ್ಣವರು ಶಿವನ ಪೂಜೆ ಮಾಡೋದಿಲ್ಲ ಅನ್ನುವವರು ಮೂರ್ಖರು. ಹರಿಹರರಲ್ಲಿ ಭೇದ ಭಾವ ಮಾಡಿದರೆ ತುಂಬ ದೋಷ ಬರುತ್ತೆ, ಅಧೋಗತಿಗೆ ಹೋಗ್ತಾರೆ. ಶಿವ ಅಂದರೆ ಶುಭ. ಒಳ್ಳೆಯದಾಗಲು, ಶುಭವಾಗಲು ಶಿವನನ್ನೇ ಪೂಜಿಸಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಶಂಭೋ ಮಹಾದೇವ. ರಾಧೆ ರಾಧೆ. ಹರೇ ಕೃಷ್ಣ.